ರಾಜ್ಯವೇ ಬೆಚ್ಚಿ ಬಿದ್ದಂತಹ ಕೇಸ್ ಅಂದ್ರೆ ಅದು ರೇಣುಕಾಸ್ವಾಮಿ ಕೊಲೆ ಕೇಸ್. ದರ್ಶನ್ ಗ್ಯಾಂಗ್ ನಿಂದ ಹತ್ಯೆಯಾದ ರೇಣುಕಾಸ್ವಾಮಿ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈ ಮಧ್ಯೆ ಸ್ಯಾಂಡಲ್ವುಡ್ ಹಾಸ್ಯ ನಟ ಚಿಕ್ಕಣ್ಣನಿಗೂ ಕೂಡ ಕಾನೂನಿನ ಸಂಕಷ್ಟ ಶುರುವಾಗಿದೆ. ದರ್ಶನ್ ಸಹವಾಸ ಮಾಡಿದಂತಹ ಚಿಕ್ಕಣ್ಣನಿಗೆ ಇದೀಗ ಪೊಲೀಸರ ಹಿಂದೆ ಅಲಿಯಬೇಕಾದ ಸ್ಥಿತಿ ಬಂದಿದೆ. ಅಷ್ಟಕ್ಕೂ ಈ ಕೇಸ್ನಲ್ಲಿ ನಟ ಚಿಕ್ಕಣ್ಣನ ಪಾತ್ರ ಆದ್ರೂ ಏನು ಗೊತ್ತಾ? ಸ್ಯಾಂಡಲ್ವುಡ್ ಸ್ಟಾರ್ ಕಾಮಿಡಿಯನ್ ಚಿಕ್ಕಣ್ಣನಿಗೆ ರೇಣುಕಾ ಕೊಲೆ ಕೇಸ್ನಿಂದಾಗಿ ಢವಢವ ಶುರುವಾಗಿದೆ. ಇದೀಗ ಚಿಕ್ಕಣ್ಣನಿಗೂ ಕಾನೂನಿನ ಸಂಕಷ್ಟ ಶುರುವಾಗಿದೆ. ಹೌದು, ಜೂನ್ 8 ಶನಿವಾರ ಅಂದ್ರೆ ರೇಣುಕಾಸ್ವಾಮಿ ಕೊಲೆಯಾದ ದಿನ. ಅವತ್ತು ದರ್ಶನ್ ಆ್ಯಂಡ್ ಗ್ಯಾಂಗ್ ಮಧ್ಯಾಹ್ನದಿಂದ ಸಂಜೆಯವರೆಗೂ ಕೂಡ ವಿನಯ್ ಒಡೆತನದಲ್ಲಿರೋ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ವೀಕೆಂಡ್ ಪಾರ್ಟಿ ಮಾಡ್ತಾ ಇತ್ತು. ಫುಲ್ ಜಾಲಿ ಮೂಡ್ನಲ್ಲಿತ್ತು. ವಿಚಾರ ಏನಂದ್ರೆ ಆ ಪಾರ್ಟಿಯಲ್ಲಿ ನಟ ಚಿಕ್ಕಣ್ಣನು ಕೂಡ ಇದ್ರು ಅನ್ನೋ ಸ್ಫೋಟಕ ಮಾಹಿತಿ ಲಭ್ಯವಾಗಿದ್ದು ಇದೀಗ ಚಿಕ್ಕಣ್ಣನಿಗೆ ಸಂಕಷ್ಟ ಶುರುವಾಗಿದೆ. ಮಧ್ಯಾಹ್ನದಿಂದ ಸಂಜೆಯವರೆಗೂ ಸತತ 3-4 ಗಂಟೆಗಳ ಕಾಲ ದರ್ಶನ್ ಟೀಮ್ ಪಾರ್ಟಿ ಮಾಡಿದೆ. ಈ ವೇಳೆ ನಟ ಚಿಕ್ಕಣ್ಣನು ಪಾರ್ಟಿಯಲ್ಲಿ ಜಾಯಿನ್ ಆಗಿದ್ರು ಎನ್ನಲಾಗ್ತಾ ಇದೆ. ಇನ್ನು ಸಂಜೆಯಾಗ್ತಾ ಇದ್ದಂತೆ ಅದಾಗಲೇ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರೆತರಲಾಗಿತ್ತು. ಇನ್ನು ಮೊದಲಿಗೆ ಈ ವಿಚಾರವನ್ನ ಆರೋಪಿಗಳು ವಿನಯ್ಗೆ ಮಾಹಿತಿ ನೀಡಿದ್ದಾರೆ. ಬಳಿಕ ವಿನಯ್ ಈ ಬಗ್ಗೆ ಇನ್ಫಾರ್ಮ್ ಮಾಡಿದ್ದೇ ತಡ ದರ್ಶನ್ ಸ್ವಲ್ಪ ಕೆಲಸ ಇದೆ ಅಂತ ಪಾರ್ಟಿಯನ್ನ ಅರ್ಧದಲ್ಲೇ ಬಿಟ್ಟು ಅಲ್ಲಿಂದ ಹೊರಟಿದ್ದಾರೆ. ಇನ್ನು ಪಾರ್ಟಿಯಲ್ಲಿ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಬಗ್ಗೆ ಆಗ್ಲಿ ಅಥವಾ ರೇಣುಕಾಸ್ವಾಮಿ ಬಗ್ಗೆ ಆಗ್ಲಿ ಏನಾದ್ರೂ ಮಾತನಾಡಿದ್ರಾ ಅನ್ನೋ ಕುರಿತು ಪೊಲೀಸರು ತನಿಖೆಯನ್ನು ನಡೆಸಲು ಮುಂದಾಗಿದ್ದಾರೆ. ಹೀಗಾಗಿ ಚಿಕ್ಕಣ್ಣನಿಗೆ ನೋಟಿಸ್ ಕೊಟ್ಟಿದ್ದಂತಹ ಪೊಲೀಸರು ಸದ್ಯ ಚಿಕ್ಕಣ್ಣ, ದರ್ಶನ್ ಸಹಿತ ಇತರ ಆರೋಪಿಗಳ ಜೊತೆಗೆ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಸ್ಥಳ ಮಹಜರು ನಡೆಸಿದ್ದಾರೆ. ನಟ ಚಿಕ್ಕಣ್ಣ, ವಿನಯ್ ಸೇರಿದಂತೆ ಹಲವು ಆರೋಪಿಗಳನ್ನ ಕರೆದೊಯ್ದಂತಹ ಪೊಲೀಸರು ಪಬ್ನಲ್ಲಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇನ್ನು ಸ್ಥಳ ಮಹಜರು ಬಳಿಕ ಚಿಕ್ಕಣ್ಣ ಅನ್ನಪೂರ್ಣೇಶ್ವರಿ ಠಾಣೆಗೆ ತಮ್ಮ ಕಾರ್ನಲ್ಲೇ ಆಗಮಿಸಿದ್ದು ಅಂದು ಏನೆಲ್ಲ ಮಾತುಕತೆ ಆಯಿತು ಎಂಬ ಬಗ್ಗೆ ಪೊಲೀಸರು ಚಿಕ್ಕಣ್ಣನಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ಇನ್ನು ಪಬ್ನಲ್ಲಿ ಚಿಕ್ಕಣ್ಣನ ಜೊತೆ ಓರ್ವ ನಿರ್ಮಾಪಕರು ಕೂಡ ಇದ್ರು ಎನ್ನಲಾಗ್ತಾ ಇದೆ. ಆದ್ರೆ ಅವರ ಕುರಿತು ಇನ್ನೂ ಕೂಡ ಮಾಹಿತಿ ಹೊರಬಿದ್ದಿಲ್ಲ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ದರ್ಶನ್ ಸಹವಾಸ ಮಾಡಿದವರೇ ಯಾರೇ ಇರಲಿ ಅವರಿಗೆ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತೋದು ತಪ್ಪೋದಿಲ್ಲ ಅನ್ಸುತ್ತೆ.